ಹಾಯ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂದರೆ ಸಾಲ್ಟ್ ರೀಡಿಂಗ್. ಇವತ್ತು ಒಂದು ವಿಶೇಷವಾಗಿ ಒಂದು ಗೈಡೆನ್ಸ್ ಮಾಡೋಣ ಅಂತ ಹೇಳಿ ಇವತ್ತಿನ ರೀಡಿಂಗ್ ತೊಗೊಂಡಿದ್ದೀನಿ. ಈ ರೀಡಿಂಗು ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಮತ್ತು ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ಓಕೆನಾ? ಇದು ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಪ್ರಶ್ನೆ ಇದ್ದರೆ, ನಿಮ್ಮ ಮನಸ್ಸಿಗೆ ಯಾವುದೋ ಒಂದು ಕೆಲಸ ಆಗಬೇಕು ಅಂತ ಇರುತ್ತೆ, ಆ ಕೆಲಸ ಆಗಿಲ್ಲ, ಯಾಕೆ ಆಗ್ತಾಯಿಲ್ಲ, ಏನಾಗ್ತಾಯಿದೆ ಅನ್ನೋದೇನಾದರೂ ನಿಮಗೆ ಡೌಟ್ ಇತ್ತು ಅಂದರೆ ಈ ರೀಡಿಂಗಲ್ಲಿ ನಿಮಗೆ ಅದು ಪರಿಹಾರ ಆಗ್ಬೋದು. ಏಕೆಂದರೆ ನೀವು ಒಂದು ಸಿಂಬಲ್ ಇಟ್ಕೊಳ್ಳಿ, ನಿಮ್ಮ ಮನಸ್ಸಲ್ಲಿ ಒಂದು ಸಿಂಬಲ್ ಇಟ್ಕೊಳ್ಳಿ, ನನಗಿದು ಕಾಣಬೇಕು, ಈ ರೀಡಿಂಗಲ್ಲಿ ನನಗೆ ಈ ಚಿತ್ರ ನನಗೆ ಕಾಣಬೇಕು ಅನ್ನೋದು ನೀವು ನಿಮ್ಮ ಮನಸ್ಸಲ್ಲೇ ಹೇಳ್ಕೊಳ್ಳಿ. ಅದನ್ನ ಹೇಳ್ಕೊಂಡು ಈ ರೀಡಿಂಗ್ ನೋಡಿದರೆ ನಿಮ್ಮ ಮನಸ್ಸಲ್ಲಿ ಏನಿದೆಯೋ, ನೀವು ಏನು ಅಂದ್ಕೊಂಡಿದ್ದೀರೋ ಅದಾಗುತ್ತೋ ಇಲ್ಲೋ ಅನ್ನೋದಕ್ಕೆ ಒಂದು ಸರಿಯಾದ ಮಾರ್ಗ ಸಿಗಬಹುದು ಅಂತ ನಾನು ಹೇಳ್ತೀನಿ. ಯಾಕಂದರೆ ಎಲ್ಲರಿಗೂ ಒಂದೇ ಥರದ ಪ್ರಶ್ನೆ ಇರಲ್ಲ. ಎಲ್ಲರ ಜೀವನದಲ್ಲೂ ಒಂದೊಂದು ಕ್ವಶನ್ ಇರುತ್ತೆ. ನಮ್ಮ ಜೀವನದಲ್ಲಿ ಇದ್ದೇ ಅಂತ ಹೇಳೋಕ್ಕಾಗಲ್ಲ. ಫೈನಾನ್ಷಿಯಲ್ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ಕೆರಿಯರ್ ವಿಚಾರವಾಗಿರ್ಬೋದು, ಹೆಲ್ತ್ ವಿಚಾರ ಆಗಿರ್ಬೋದು, ಎಲ್ಲದಕ್ಕೂ ನಾವು ಕಾಯ್ತಾ ಇರ್ತೀವಿ. ಯಾವುದೋ ಒಂದು ಕೆಲಸ ಆಗಿಲ್ಲ ಅಂತ ಹೇಳಿದಾಗ ನಾವು ಮ್ಯಾನಿಫೆಸ್ಟ್ ಮಾಡಿರ್ತೀವಿ, ಅದು ಆಗಿರಲ್ಲ. ಆ ಟೈಮಲ್ಲಿ ನಮಗೆ ಒಂದು ಮೆಸೇಜ್ ಸಿಕ್ತು ಅಂದರೆ ಇದಾಗುತ್ತೆ ಅನ್ನೋದು ನಿಮ್ಮ ಮನಸ್ಸಲ್ಲೂ ಇರುತ್ತೆ ಅಲ್ವಾ? ನೀವು ಆ ನಿಮ್ಮ ಮನಸ್ಸಲ್ಲಿ ಏನು ಅನ್ಕೋತೀರ ಅದರಲ್ಲಿ ನಿಮಗೆ ಇದೇ ಸಿಂಬಲ್ ನನಗೆ ಕಾಣಲಿ ಅನ್ನುವಂತಹ ಮನಸ್ಸಲ್ಲಿ ಒಂದು ಭಾವನೆ ಇಟ್ಕೊಂಡು ಒಂದು ದೇವರಲ್ಲಿ ಪ್ರೇಯರ್ ಮಾಡಿ ಈ ರೀಡಿಂಗ್ನ ನೋಡಿ ಅಂತ ಹೇಳ್ತೀನಿ. ಓಕೆನಾ? ಈ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು. ಓಕೆ, ನೀವು ಇದರೊಳಗೆ ನಿಮಗೆ ಯಾವ ಸಿಂಬಲ್ಸ್ ಕಾಣುತ್ತೆ ಅನ್ನೋದನ್ನು ನೋಡಿ. ನಿಮಗೆ ಯಾವ ಸಿಂಬಲ್ ಕಾಣುತ್ತೆ ಆ ಸಿಂಬಲ್ನ ಕಮೆಂಟ್ ಮುಖಾಂತರ ನೀವು ತಿಳಿಸ್ಬೋದು. ಇಲ್ಲಿ ನನಗೆ ಕಾಣ್ತಾ ಇದೆ, ಇಲ್ಲಿಂದ ಒಂದು ರೌಂಡ್ ಬಂದಿದೆ, ಇಲ್ಲಿ ಕಟಪ್ ಆಗಿದೆ. ಅಂದರೆ ನೀವು ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ಆ ಕೆಲಸ ಅರ್ಧಕ್ಕೆ ನಿಂತಿದೆ. ಮತ್ತು ಇಲ್ಲಿಂದ ಹೀಗೆ ಬಂದಿದೆ, 5 ಅಂತ ಬಂದಿದೆ. ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಅತಿ ದೊಡ್ಡ ಬದಲಾವಣೆ ಆಗ್ತಾಯಿದೆ. ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಕೆಲಸ ಆಗಿಲ್ಲ, ಇಲ್ಲಿವರೆಗೂ ಆಗಿರಲ್ಲ, ಆ ಕೆಲಸ ಇವಾಗ ಏನಾಗ್ತಾಯಿದೆ ಅಂದರೆ ಒಂದು ಚೇಂಜಸ್ ಬರ್ತಾ ಇದೆ, ಒಂದು ಧೈರ್ಯವನ್ನು ಕೊಡ್ತಾ ಇದೆ. ಆ ಯೂನಿವರ್ಸ್ ನಿಮಗೆ ಒಂದು ಧೈರ್ಯವನ್ನು ಕೊಡ್ತಾ ಇದೆ. ಇಲ್ಲಿ ರೀಡಿಂಗ್ ನೋಡ್ತಾ ಇರೋರು ಎಸ್ ಆಕಾರ ಅಂತಲೂ ತಿಳ್ಕೊಬೋದು, 5 ಅಂತಲೂ ತಿಳ್ಕೊಬೋದು, ಮತ್ತು ಎಸ್ ಅಂತಲೂ ತಿಳ್ಕೊಬೋದು. ಇಲ್ಲಿ ಮತ್ತು ಅಲ್ಲೆಲ್ಲಿ ಬೆಟ್ಟ ಅಂತ ಬರ್ತಾ ಇದೆ. ಅಲ್ಲೆಲ್ಲಿ ಬೆಟ್ಟಗಳು ಬಂದಿದೆ, ಒಂದು ಈ ಥರ ಬೆಟ್ಟ ಗುಡ್ಡಗಳು ಬಂದಿದೆ. ಆ ಬೆಟ್ಟ ಗುಡ್ಡಗಳು ಏನು ನಿಮಗೆ ಸೂಚನೆ ಮಾಡ್ತಾವಪ್ಪ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಒಂದು ಅತಿ ಹೆಚ್ಚು ಅಡೆತಡೆಗಳನ್ನು ಅನುಭವಿಸಿದ್ದಾರೆ ಅಲ್ವಾ? ನೀವು ಅತಿ ಹೆಚ್ಚು ಅಡೆತಡೆಗಳನ್ನು ಅನುಭವಿಸಿದಾಗ ನಿಮಗೆ ಇಲ್ಲಿ ಗೆರೆ, ಈ ಥರ ಗೆರೆ, ಈ ಲೈನು, ಇದೆಲ್ಲ ನೀವೆಲ್ಲ ಕಡೆಯಿಂದನೂ ನೀವು ನೋವು ಪಟ್ಕೊತಾನೆ ಬಂದಿರಿ. ಪ್ರತಿಯೊಂದು ಹೆಜ್ಜೆಲೂ ಸಹಿತ ನಿಮಗೆ ನೋವು ಪಡ್ತಾನೆ ಬಂದಿದ್ದೀರ. ನಿಮ್ಮ ಜೀವನ ಸರಳವಾಗಿ ಮತ್ತು ನೇರ ಹಾದಿಯಲ್ಲಿ ಇರಲಿಲ್ಲ. ಅಂದರೆ ಸರಳವಾಗಿಯೂ ಇರಲಿಲ್ಲ, ಈಗ ನೇರವಾಗಿಯೂ ಇರಲಿಲ್ಲ. ನೀವು ಎಲ್ಲ ಥರದಲ್ಲೂ ನೋವು ಪಟ್ಕೊತ ಬಂದಿದ್ದೀರ. ಅದರಿಂದ ನೀವು ಮುಕ್ತ ಹಾಕ್ಕೊತಾನೆ ಬಂದಿರ. ಅಂದರೆ ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡಿದೆ. ಇಲ್ಲಿ ನಿಮಗೆ ನೀವು ನಂಬಿರುವಂಥ ದೈವಶಕ್ತಿ ನಿಮಗೆ ನಂಬಿದೆ. ನೀವು ಅಂದರೆ ಒಂದು ಎನರ್ಜಿ ಕೊಟ್ಟಿದೆ, ಅಲ್ಲಿ ನಿಮ್ಮನ್ನು ಆ ದಾರಿಲಿ ತಗೊಂಡು ಹೋಗಿದೆ. ಮತ್ತು ಇಲ್ಲಿ 3 ಗೆರೆ ಕಾಣ್ತಾಯಿದೆ. ಅಂದರೆ ನಿಮಗೆ ಅಲ್ಲಿ ಒಂದು ದಾರಿ ಅನ್ನೋದು ಕಂಡುಕೊಂಡಿದೆ. ಅಂದರೆ ಓರೆಯಾಗಿ ಬಂದಿದೆ, ನೇರವಾಗಿ ಏನು ಬಂದಿದೆಯಲ್ಲ, ಈ ಗೆರೆ ಏನು ನೇರವಾಗಿ ಬಂದಿದೆಯಲ್ಲ, ಅದು ನಿಮ್ಮ ಯಾವುದೇ ಒಂದು ನೀವು ದಾರಿಲಿ ಹೋದರೂ ಸಹಿತ ನಿಮಗೆ ಗೊಂದಲವಿಲ್ಲದೆ ಆ ಕೆಲಸ ಆಗುತ್ತೆ ಅನ್ನೋದನ್ನು ಸೂಚನೆ ಮಾಡ್ತಾ ಇದೆ. ಈಗ ಅಡ್ಡಗೆರೆಗಳು ಬಂದಿದೆ ಅಂತ ಹೇಳಿದರೆ, ಅಡ್ಡಗೆರೆಗಳು ನಿಮ್ಮ ಸ್ಥಿತಿಯಲ್ಲಿ ಸ್ವಲ್ಪ ವಿಶ್ರಾಂತಿ ಇರಲಿ, ತಾಳ್ಮೆ ಇರಲಿ ಅನ್ನೋದನ್ನು ಸೂಚನೆ ಮಾಡುತ್ತೆ ಅಲ್ವಾ?
ಮತ್ತು ನಿಮಗೆ ಯಾವ ಸಿಂಬಲ್ಸ್ ಕಾಣುತ್ತೆ ಅನ್ನೋದನ್ನು ಇದು ತೋರಿಸಿ. ಇಲ್ಲಿ ಒಂದು ಪಕ್ಷಿ ಇದೆ, ಇಲ್ಲಿಂದ ಇದು ಮುಖ ಈ ರೀತಿಯಾಗಿ ಬಂದಿದೆ. ಇದೆಲ್ಲ ಒಂದು ನವಿಲು ಅಂತ ಅನ್ಕೋಬೋದು ಅಥವಾ ಬೇರೆ ಯಾವುದೋ ಒಂದು ಪಕ್ಷಿ ಅಂತ ಅನ್ಬೋದು. ಅಂದರೆ ಇದು ಪಕ್ಷಿ ಅಂತ ಹೇಳಿದರೆ ಒಂದು ನಿಮ್ಮ ದಾರಿಗೆ, ಅಂದರೆ ನೀವು ಒಂದು ಸ್ವತಂತ್ರರಾಗಿ ಹೊರ ಬರ್ತಾ ಇದ್ದೀರಾ. ನೀವು ಇಲ್ಲಿವರೆಗೂ ಏನು ಕಷ್ಟಪಟ್ಟಿದ್ರಿ, ಏನು ನೋವು ಪಟ್ಟಿದ್ರಿ, ಅದರಿಂದ ನೀವು ಒಂದು ಹೊರಗೆ ಬರ್ತಾ ಇದ್ದೀರಾ. ನಿಮ್ಮ ಮನಸ್ಥಿತಿ ಯಾವ ರೀತಿ ಇತ್ತು ಅಂತಂದರೆ ಒಂದು ಯಾವುದೋ ಒಂದು ವಿಚಾರಕ್ಕೆ ಕಾಯ್ತಾ ಇದ್ರಿ, ಒಂದು ಆ ಸಿಹಿ ಸುದ್ದಿ ಬರಬಹುದು, ಅಥವಾ ನಿಮಗೆ ಯಾವುದೋ ಬೇರೆ ಕಡೆಯಿಂದ ಒಂದು ವಿಚಾರದಲ್ಲಿ ನಿಮಗೆ ಗೊಂದಲ ಇತ್ತು, ಅದು ಕ್ಲಾರಿಟಿ ಆಗ್ಬೋದು. ಒಂದು ಪ್ರಯಾಣ ಆಗ್ತಾ ಇರ್ಬೋದು, ಅಂದರೆ ನೀವು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗ್ತಾ ಇರ್ಬೋದು. ಈ ರೀತಿಯಾದಂತಹ ಸೂಚನೆಗಳನ್ನು ಸಹಿತ ಇಲ್ಲಿ ಕೊಡ್ತಾ ಇದೆ. ಓಕೆನಾ, ನೋಡೋಣ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು. ಇವತ್ತು ನಿಧಾನವಾಗಿ ಒಂದು ರೀಡಿಂಗ್ ಬರ್ತಾ ಇದೆ. ನನಗೆ ಆವಾಗಲಿಂದ ಒಂದು ಗೆಜ್ಜೆ ಗುರುತು ಕಾಣ್ತಾ ಇತ್ತು, ಆವಾಗಲೂ ಕಾಣ್ತಾ ಇತ್ತು, ಬಟ್ ಇವಾಗೂ ಕಾಣ್ತಾ ಇದೆ. ಅದು ಒಂದು ನಿಮಗೆ ಒಂದು ಸೂಚನೆ ಕೊಡ್ತಾ ಇದೆ. ಅಂದರೆ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಮತ್ತೆ ಹೊಸದಾಗಿ ಬರ್ತಾ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ತೋರಿಸ್ತಾ ಇದೆ ಅಲ್ವಾ. ಮತ್ತು ನೋಡಿ, ನಿಮಗೆ ಯಾವ ರೀತಿಯಾದಂತಹ ಸಿಂಬಲ್ಸ್ ನೋಡ್ತಾ ಇದ್ದೀರಾ. ಇಲ್ಲಿ ಹಾರ್ಟ್ ಅಂತ ಈ ಥರ ಹೀಗೆ ಹಾರ್ಟ್ ಬಂದಿದೆ. ಅಂದರೆ ಒಂದು ಪ್ರೀತಿ, ನಿಮ್ಮ ಜೀವನದಲ್ಲಿ ಒಂದು ಪ್ರೀತಿ ಬರ್ತಾ ಇದೆ. ಪ್ರೀತಿ ಮತ್ತು ಸಂಬಂಧ, ಭಾವನಾತ್ಮಕ ನೆಮ್ಮದಿಯನ್ನು ಸೂಚಿಸುತ್ತೆ ಅದು. ಅಂದರೆ ಹೊಸ ಸ್ನೇಹ ಅಥವಾ ಕುಟುಂಬದಲ್ಲಿ ಸಂತೋಷವನ್ನು ಸಹಿತ ಇಲ್ಲಿ ತರುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಅಲ್ಲಿ ಇಲ್ಲಿ ಸ್ವಲ್ಪ ಉಪ್ಪೆಲ್ಲ ಹರಳಿದಂಗಾಗಿದೆ. ಅಂದರೆ ಸ್ವಲ್ಪ ಇದೆ, ಇಲ್ಲಿ ಈ ಕಡೆನೂ ಸ್ವಲ್ಪ ಇದೆ, ಈ ಕಡೆನೂ ಸ್ವಲ್ಪ ಇದೆ. ಅದು ಏನು ಸೂಚನೆ ಮಾಡುತ್ತಪ್ಪ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಈಗ ಏನು ನಿಮ್ಮದು ಕಷ್ಟಗಳಿದ್ವು, ಅದು ಸ್ವಲ್ಪ ಮಟ್ಟಿಗೆ ನಿಮಗೆ ಕಡಿಮೆ ಆಗ್ತಾ ಹೋಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಅಂತ ನಾನು ಏನು ಆವಾಗಲೇ ಹೇಳಿದ್ನಲ್ಲ, ಅದು ಸ್ವಲ್ಪ ಕರಗ್ತಾ ಹೋಗ್ತಾ ಇದೆ. ಬೆಟ್ಟದಂಥ ಕಷ್ಟ ಸರಳವಾಗಿ ಹೋಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ನೋಡಿ, ಇಲ್ಲಿ 2 ಕಣ್ಣು ಕಾಣ್ತಾ ಇದೆ, ಇಲ್ಲಿಂದ ಇಲ್ಲಿ 2 ಕಣ್ಣು ಕಾಣ್ತಾ ಇದೆ. ಅಂದರೆ ಇದು ಮುಖ ಕಾಣ್ತಾ ಇದೆ, ಇಲ್ಲಿ ಕಣ್ಣು ಕಾಣ್ತಾ ಇದೆ. ಅಂದರೆ ನಿಮ್ಮ ಮೇಲೆ ಒಂದು ದೃಷ್ಟಿ ಬಿದ್ದಿದೆ. ಆ ದೃಷ್ಟಿ ಏನಾಗಿರ್ಬೋದು, ಒಂದು ಕೆಟ್ಟದ್ದು ಆಗಿರ್ಬೋದು ಅಥವಾ ಒಳ್ಳೆಯದು ಆಗಿರ್ಬೋದು, ಅಥವಾ ನಿಮ್ಮನ್ನ ಅಬ್ಸರ್ವ್ ಮಾಡುವಂತಹ ವ್ಯಕ್ತಿಗಳು ನಿಮ್ಮ ಜೊತೆ ಇರ್ಬೋದು. ಅದರಿಂದ ಸ್ವಲ್ಪ ಜಾಗರೂಕರಾಗಿರಿ, ಅಂದರೆ ಹುಷಾರಾಗಿರಿ. ಯಾವುದೇ ಅಡೆತಡೆಗಳು ಬಂದರೂ ಅದನ್ನು ಒಂದು ಸ್ವಲ್ಪ ಮಟ್ಟಿಗೆ ನೀವು ಹುಷಾರಾಗಿ ನಿಮ್ಮ ಲೈಫನ್ನು ಎಚ್ಚರ ವಹಿಸಿ ಅಂತ ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಕಾಗೆ ಮೂತೆ, ಅಂದರೆ ಕಾಗೆದು ಮೂತೆ ಇರುತ್ತಲ್ಲ, ಆ ಥರ ಕಾಣುತ್ತೆ ಇಲ್ಲಿ. ಇದು ಏನಪ್ಪ ಅಂದರೆ ಶನಿ, ಇಲ್ಲಿ ಒಂದು ಅದೇ ಪಕ್ಷಿ, ಅದು ಕಾಗೆ ಥರನೇ ಪಕ್ಷಿ. ಅಂದರೆ ಶನಿಯ ಪ್ರಭಾವ ಕಡಿಮೆ ಆಗ್ತಾ ಇದೆ. ನಿಮಗೆ ಒಂದು ಶನಿಯ ಪ್ರಭಾವ ಜಾಸ್ತಿ ಇತ್ತು, ಅಲ್ಲಿ ನೂರಾರು ಸಮಸ್ಯೆಗಳನ್ನು, ಫೈನಾನ್ಷಿಯಲ್ ವಿಚಾರವಾಗಿ ಏನು ಸಮಸ್ಯೆ ಅನುಭವಿಸಿದ್ರಲ್ಲ, ಆ ಸಮಸ್ಯೆಯಿಂದ ನೀವು ದೂರ ಬರ್ತಾ ಇದ್ದೀರಾ, ಹೊರ ಬರ್ತಾ ಇದ್ದೀರಾ. ನಿಮಗೆ ಒಂದು ರಾಹು ಅಥವಾ ಶನಿಯ ಪ್ರಭಾವ ಕಡಿಮೆ ಆಗ್ತಾ ಇದೆ. ನಿಮ್ಮಲ್ಲಿರುವಂಥ ಯಾವುದೇ ಥರದ ಸಮಸ್ಯೆಗಳಾಗಿರ್ಬೋದು, ಅದು ಪರಿಹಾರ ಆಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆನಾ, ಮತ್ತೆ ನೋಡೋಣ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನಿಮಗೆ ಯಾವ ಥರದ ಸಿಂಬಲ್ಸ್ ಕಾಣ್ತಾ ಇದೆ, ಯಾವ ರೀತಿ ನಿಮಗೆ ಅನ್ನಿಸ್ತಾ ಇದೆ, ಅದನ್ನು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಓಂ ಅಂತ ಕಾಣ್ತಾ ಇದೆ. ವಂಡರ್ಫುಲ್. ಇಲ್ಲಿ ಶಿವನ ಮೂರ್ತಿ ಕಾಣ್ತಾ ಇದೆ. ಅಂದರೆ ಶಿವನು ಪರಮಾತ್ಮ ನಿಮಗೆ ಏನೋ ತಿಳಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಆಶೀರ್ವಾದ ನಿಮ್ಮ ಜೊತೆ ಇದೆ ಅನ್ನೋದನ್ನು ಸಹಿತ ಇಲ್ಲಿ ತೋರಿಸ್ತಾ ಇದ್ದಾರೆ. ಇದಕ್ಕೆ ಎಷ್ಟು ಕ್ಲಿಯರಾಗಿ ತೋರಿಸ್ತಾ ಇದೆ, ನಿಜ. ಇದು ಒಂದು ಅದ್ಭುತನೇ ಅಂತ ಅನ್ಕೋಬೋದು. ಪರಮೇಶ್ವರ ನಿಮಗೆ ಯಾವುದೋ ಒಂದು ಸಂದೇಶ ಕೊಡೋಕು ಅಂತ ಹೇಳಿ ಇಷ್ಟಪಡ್ತಾ ಇದ್ದಾರೆ. ಮತ್ತು ಇಲ್ಲಿಂದ ಇಷ್ಟು ರೌಂಡ್ ಇದೆ. ರೌಂಡ್ ಏನಂತ ತೋರಿಸ್ತಾ ಇದೆಪ್ಪ ಅಂದರೆ ನಿಮ್ಮ ಪೂರ್ಣತೆಯನ್ನು ತೋರಿಸ್ತಾ ಇದೆ. ಅಂದರೆ ನೀವು ಯಾವುದೋ ಒಂದು ಕೆಲಸಕ್ಕೆ ಆಗಿರ್ಬೋದು ಅಥವಾ ನಿಮ್ಮ ಮನಸ್ಸಾಗಿರ್ಬೋದು ಒಂದು ಅಪೂರ್ಣ ಆಗಿರುತ್ತೆ. ಅದು ಅಪೂರ್ಣ ಆಗಿರೋದು ಒಂದು ಪೂರ್ತಿಯಾಗುವಂತಹ
ಸಮಯ ಇದೆ ಅಂತ ಹೇಳ್ತಾ ಇದೆ. ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಕೆಲಸ ಆಗೋದಿದೆ, ಅಥವಾ ನಿಮಗೆ ಆ ಯೂನಿವರ್ಸಿಂದ ಒಂದು ಸಪೋರ್ಟ್ ಸಿಗ್ತಾ ಇದೆ. ಏನೋ ಒಂದು ವಿಚಾರಕ್ಕೆ ನೀವು ವೇಟ್ ಮಾಡ್ತಾ ಇದ್ರಿ, ಅಥವಾ ಇದಾಗಲೇಬೇಕು ಅಂತ ಹಠ ಮಾಡಿದ್ರಿ ಅಂದರೆ ಅಲ್ಲಿ ಶಿವನ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಮತ್ತು ಅದು ಹಳೇದು ಮುಕ್ತಾಯಿಯಾಗಿ ಹೊಸ ಜೀವನ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಮತ್ತು ಏನು ಕಾಣ್ತಾ ಇದೆ ನೋಡಿ, ಇದು 8 ಅಂತಲೂ ತಿಳ್ಕೊಳ್ಳೋಣ. 8 ಅಂತ ಹೇಳಿದರೆ ನಾನು ಹೇಳಿದೆ, ಆವಾಗಲೇ ಹೇಳಿದೆ, ಶನಿಯ ಪ್ರಭಾವ ಕಡಿಮೆ ಆಗ್ತಾ ಇದೆ ಅಂತಲೂ ಹೇಳಿದೆ ನಿಮಗೆ. ಇಲ್ಲಿ ಸಂಪತ್ತು ಸಮೃದ್ಧಿ ಆರ್ಥಿಕವಾಗಿ ಸುಲಭವಾಗುವ ಅಥವಾ ಯಶಸ್ಸು ಸಿಗುವ ಸೂಚನೆಯನ್ನು ಸಹಿತ ತೋರಿಸ್ತಾ ಇದೆ. ಮತ್ತು ಇಲ್ಲಿ ಗಣೇಶನ ಮೂರ್ತಿ ಸಹಿತ ಕಾಣ್ತಾ ಇದೆ. ಓಮಲ್ಲಿ ಇಲ್ಲಿ ಗಣೇಶನ ಮೂರ್ತಿ ಕಾಣ್ತಾ ಇದೆ. ನನಗೆ ಆ ಫೀಲ್ ಆಗ್ತಾ ಇದೆ. ಯಾಕೆಂದರೆ ಗಣೇಶ ಒಂದು ಅದ್ಭುತವಾದ, ಅಂದರೆ ಮೊದಲನೇದಾಗಿ ಅವನನ್ನು ನಾವು ಆರಾಧನೆ ಮಾಡ್ತೀವಿ. ಅವರು ಸಹಿತ ನಿಮಗೆ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಮತ್ತು ಇಲ್ಲಿ ಹಾವು ಈಗ ಸ್ನೇಕ್ ಅಂತಲ್ಲ, ಅದು ಹಾವು ಕಂಡಂಗೆ ಆಗ್ತಾ ಇದೆ. ಇಲ್ಲಿ ಬಾಲ ಇದೆ, ಈ ಕಡೆ ಬಾಲ, ಇದು ಒಟ್ಟು ಸುತ್ತ ಹಾಕ್ಕೊಂಡು ಇಲ್ಲಿ ಚೆಂಡು ಎತ್ತಿರೋ ಥರ ಇದೆ. ಅದು ಏನು ತೋರಿಸ್ತಾ ಇದೆಪ್ಪ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಬೇರೆ ಥರ, ಅಂದರೆ ಈಗ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುವಂಥದ್ದು. ಅಲ್ಲಿ ಪಕ್ಷಿ ಇದ್ದಾಗೂ ಅದೇ ಬಂತು, ಒಂದು ಜಾಗರೂಕತೆಯ ಸಂಕೇತ ಅಂತ ಹೇಳಿ ನಿಮ್ಮನ್ನು ತೋರಿಸ್ತಾ ಇದೆ. ನಿಮ್ಮ ಸುತ್ತಮುತ್ತಲಿನ ಜನರ ಬಗ್ಗೆ ಎಚ್ಚರವಿರಲಿ ಅನ್ನೋದನ್ನು ಸಹಿತ ಇಲ್ಲಿ ನಿಮಗೆ ತೋರಿಸ್ತಾ ಇದೆ. ಅಂದರೆ ಹಳೆಯದನ್ನು ಬಿಟ್ಟು ಹೊಸ ಬದಲಾವಣೆಗೆ ಸಿದ್ಧರಾಗಲು ಸೂಚಿಸ್ತಾ ಇದೆ. ಅಂದರೆ ನೀವು ಈಗ ಹಳೆಯದನ್ನು ಬಿಟ್ಟು ಹೊಸದರ ಬಗ್ಗೆ ವಿಚಾರ ಮಾಡಬೇಕಾಗಿದೆ. ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಅದ್ಭುತವಾದ ಬದಲಾವಣೆ ಬರ್ತಾ ಇದೆ. ಆವಾಗಲೇ 5 ಬಂತು, ಮತ್ತು ಬರ್ಡ್ ಬಂತು, ಅಂದರೆ ಪಕ್ಷಿ ಬಂತು, ಮತ್ತು ಶನಿಯ ಪ್ರಭಾವ ಬಂತು, ಇಲ್ಲಿ 8 ಬಂತು. ಇವೆಲ್ಲ ಒಂದೇ ಸೂಚನೆ ತೋರಿಸ್ತಾ ಇದೆ, ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಬರ್ತಾ ಇದೆ. ನೀವೇನು ಇಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇದ್ರಿ ಅದರಿಂದ ನಿಮಗೆ ಒಂದು ಒಳ್ಳೆ ಬದಲಾವಣೆ ಬರ್ತಾ ಇದೆ. ಒಂದು ಸಂಕೇತ ಏನಪ್ಪ ಅಂತಂದರೆ, ಒಂದು ಎಚ್ಚರವಾಗಿ ಇರಿ. ಆ ಎಚ್ಚರದಿಂದ ಒಬ್ಬ ವ್ಯಕ್ತಿ ನಿಮ್ಮ ಮೇಲೆ ದೃಷ್ಟಿ ಇಟ್ಟಿದ್ದಾನೆ. ಆ ವ್ಯಕ್ತಿಯಿಂದ ಜಾಗರೂಕತೆಯಾಗಿದ್ದು ನಿಮ್ಮ ಜೀವನಕ್ಕೆ ಒಂದು ಬದಲಾವಣೆ ಬರ್ತಾ ಇದೆ. ಅದು ಏನು, ಅದು ಸರಿ ಇದೆಯಾ ಅನ್ನೋದ್ರ ಬಗ್ಗೆ ನೀವು ಸ್ವಲ್ಪ ವಿಚಾರ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ದೀಪನೂ ಅಷ್ಟೇ ಚೆನ್ನಾಗಿ ಉರಿತಾ ಇದೆ. ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಕ್ಷಣ ಬರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ತೋರಿಸ್ತಾ ಇದ್ದಾರೆ. ಮತ್ತೆ ನೋಡೋಣ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿ, ಇಲ್ಲಿ ನಿಮಗೆ ಯಾವ ಸಿಂಬಲ್ಸ್ ಕಾಣ್ತಾ ಇದೆ. ಇಲ್ಲಿ ಹಂಸದ ಥರ ಕಾಣ್ತಾ ಇದೆ. ಅಂದರೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ, ಒಂದು ಪ್ರಾಣಿ ರೂಪದಲ್ಲಿ ನಿಮ್ಮ ಜೀವನಕ್ಕೆ ಒಂದು ಹೊಸದಾಗಿ ನೀವು ಏನಾದರೂ ಒಂದು ಪ್ರಾಣಿ ಖರೀದಿ ಮಾಡ್ಬೋದು. ಅಂದರೆ ಈ ನಾಯಿ ಅಥವಾ ಯಾವುದೋ ಒಂದು ಪಕ್ಷಿನ ನಿಮ್ಮ ಮನೆಗೆ ತರಬಹುದು ಈ ರೀತಿ. ಏಕೆಂದರೆ ಈಗ 3 ಸರಿ ಬಂದಿದೆ. ಈಗ ಒಂದು ಪ್ರಾಣಿ ಥರನೇ 3 ಸರಿ ಬಂದಿದೆ. ಅಂದರೆ ನಿಮ್ಮ ಮನೆಗೆ ಒಂದು ನಾಯಿ ತರ್ಬೋದು ಅಥವಾ ಗಿಳಿ ತರ್ಬೋದು. ಈ ಥರದ ಒಂದು ಪ್ರಾಣಿನ ತರ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ತೋರಿಸ್ತಾ ಇದೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಒಂಥರ ಸಣ್ಣದಾಗಿ ಇಲ್ಲಿ ಒಂದು ಫ್ಲವರ್ ಬಂದಿದೆ. ಅಂದರೆ ಈ ಥರ ಹೀಗೆ ಫ್ಲವರ್ ಬೊಕ್ಕೆ ಥರ ಇರುತ್ತಲ್ಲ, ಅದು ನಿಮಗೆ ಯಾರಾದರೂ ನಿಮ್ಮ ಜೀವನಕ್ಕೆ ಒಂದು ಗಿಫ್ಟ್ ಕೊಡ್ಬೋದು ಅನ್ನೋದನ್ನು ಸಹಿತ ಇಲ್ಲಿ ತೋರಿಸ್ತಾ ಇದ್ದಾರೆ. ಇಲ್ಲಿ ಮತ್ತೆ ಅದೇ ಥರನೇ ಬಂದಿದೆ, ಓಮ್ ಅಂತ ಬಂದಿದೆ. ಓಕೆ, ಥ್ಯಾಂಕ್ ಯು ಮಹಾವತಾರ್ ಬಾಬಾಜಿ, ಥ್ಯಾಂಕ್ ಯು ಸೋ ಮಚ್. ನನ್ನ ಬಾಯಲ್ಲಿ ಯಾಕೋ ಮಹಾವತಾರ್ ಬಾಬಾಜಿ ಅವ್ರು ಬಂದು ಥ್ಯಾಂಕ್ ಯು ಬಾಬಾಜಿ, ಥ್ಯಾಂಕ್ ಯು ಸೋ ಮಚ್. ಅಂದರೆ ಅವ್ರ ಆಶೀರ್ವಾದನೂ ನಿಮ್ಮ ಜೊತೆ ಇಲ್ಲಿ ಇರಬಹುದು ಅನ್ನೋದನ್ನು ಸಹಿತ, ಇಲ್ಲಿ ಅವ್ರ ಎನರ್ಜಿನೂ ಇರ್ಬೋದು, ಅವ್ರ ಎನರ್ಜಿನೂ ಸಹಿತ ನಿಮಗೆ ಒಂದು ಆಶೀರ್ವಾದ ಇರ್ಬೋದು ಅಂತ ನಾವು ಇಲ್ಲಿ ಹೇಳ್ಬೋದು. ಓಕೆ, ಮತ್ತು ನೋಡಿ, ಇಲ್ಲಿ ಅಲ್ಲಿ ಸ್ವಲ್ಪ ಇಲ್ಲಿ ಹತ್ಕೊಂಡಿದೆ. ಏನಪ್ಪ, ಯಾಕೆ ಹತ್ಕೊಂಡಿದೆ ಅಂದರೆ, ನಿಮ್ಮ ಜೀವನದಲ್ಲಿ ಏನು ನೀವು ತುಂಬಾ ಕಷ್ಟ ಅಂತ ಹೇಳಿ ನೀವು ಇಲ್ಲಿವರೆಗೂ ಅಂದ್ಕೊಂಡಿದ್ರೆ ಅದು ಒಂದು ಕರಗಿ ಹೋಗಿದೆ. ನಿಮ್ಮ ಲೈಫಲ್ಲಿ ಒಂದು ಹೊಸ ಬದಲಾವಣೆ ಬರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಓಕೆ, ಇದು ಇವತ್ತಿನ ಸಾಲ್ಟ್ ರೀಡಿಂಗ್ ಆಗಿತ್ತು. ಮತ್ತು ನಿಮಗೆ ಗೈಡೆನ್ಸ್ ಏನು ಕೊಡ್ತಾರೆ, ಯೂನಿವರ್ಸ್ ಗೈಡೆನ್ಸ್ ಏನು ಕೊಡ್ತಾರೆ ಟ್ಯಾರೋ ರೀಡಿಂಗ್ ಮುಖಾಂತರ ನಿಮಗೆ ಹೇಳ್ತಾ ಹೋಗ್ತೇನೆ. ಓಕೆನಾ? ಟ್ಯಾರೋ ರೀಡಿಂಗಲ್ಲಿ ನಿಮಗೆ ಯಾವ ಸಂದೇಶ ಇದೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು. ಇವತ್ತಿನ ರೀಡಿಂಗಲ್ಲಿ ಸ್ವಲ್ಪ ಸಮಾಧಾನ ಕೂಲಾಗಿತ್ತು ಅನಿಸ್ತಾ ಇದೆ ಎನರ್ಜಿ ಅಲ್ವಾ. ಅದು ಕೂಲಾಗಿತ್ತು ಅಂತ ಯಾಕೆ ಅನಿಸ್ತಾ ಇದೆಯಪ್ಪ ಅಂತ ಹೇಳಿದರೆ, ನಮ್ಮ ಲೈಫಲ್ಲೂ ಸ್ವಲ್ಪ ಶಾಂತಿ ನೆಮ್ಮದಿ ಬರ್ತಾ ಇದೆ ಅಂತ ಹೇಳ್ಬೋದು. ಅಂದರೆ ನಾವು ಸ್ವಲ್ಪ ನೆಮ್ಮದಿಯಾಗಿ ಇರೋಣ, ಯೂನಿವರ್ಸ್ ನಮಗೊಂದು ನೆಮ್ಮದಿ ಕೊಡ್ತಾ ಇದ್ದಾರೆ, ಶಾಂತಿ ಕೊಡ್ತಾ ಇದ್ದಾರೆ ಅಲ್ವಾ. ಆ ನೆಮ್ಮದಿ ಶಾಂತಿಯಿಂದ ನಾವು ಇದ್ವಿ ಅಂದರೆ ನಮ್ಮ ಜೀವನವೂ ಸ್ವಲ್ಪ ಸಮಾಧಾನ ಇರುತ್ತೆ ಅನ್ನೋದನ್ನು ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಯೂನಿವರ್ಸ್. ವಾವ್, ಡೆವಿಲ್ ಕಾರ್ಡ್, ಕ್ವೀನ್ ಆಫ್ ವಾಂಡ್ಸ್. ಇಲ್ಲಿ ಫೈರ್ ಎನರ್ಜಿ ಕಾಣ್ತಾ ಇದೆ. ಇಲ್ಲಿ ಏನಪ್ಪ ಅಂತ ಹೇಳಿದರೆ, ದ ಡೆವಿಲ್ ಬಂದಿದೆ. ನಾನು ಆವಾಗಲೇ ಹೇಳಿದೆ ನಿಮಗೆ, ಯಾರೋ ನಿಮ್ಮ ಮೇಲೆ ಕಣ್ಣು ಹಾಕಿದ್ದಾರೆ. ಅಂದರೆ ಕೆಟ್ಟ ದೃಷ್ಟಿ ಆಗಿರ್ಬೋದು, ಒಂದು ಒಳ್ಳೆಯರಂತ್ರ ಆಗಿರೋಕ್ಕೆ ಇದಿಲ್ಲ. ಯಾಕಂದರೆ ನಮ್ಮ ಜೀವನದಲ್ಲಿ ಕೆಟ್ಟವರು ಯಾರು ಒಳ್ಳೆಯವ್ರು ಬಯಸೋರಂತೂ ಅತಿ ಕಡಿಮೆ. ನಮಗೆ ಒಳ್ಳೆಯದು ಅಂತ ಬಯಸೋರು ಭಾಳ ಕಡಿಮೆ. ಈಗ ನಮಗೆ ದೃಷ್ಟಿ ಬಿದ್ದಿದೆ ಅಂತ ಹೇಳಿದರೆ ಕೆಟ್ಟ ದೃಷ್ಟಿ ಅಂತಲೇ ತಿಳ್ಕೊಳ್ಳೋಣ. ಇಲ್ಲಿರೋದೇ ಅದೇ ಥರ. ಇಲ್ಲಿ ಫೈರ್ ಎನರ್ಜಿ ಇದೆ, ಇಲ್ಲಿ ಫೈರ್ ಎನರ್ಜಿ ಇದೆ. ಅಂದರೆ ಆ್ಯಕ್ಷನ್ ತಗೊಳ್ಳುವಂಥ ಸ್ಟೇಜಲ್ಲಿದೆ. ಆದರೆ ನೀವು ಅದನ್ನು ಯೂನಿವರ್ಸ್ ಮುಖಾಂತರ ಆಗಿರ್ಬೋದು, ದೇವ್ರ ಮುಖಾಂತರ ಆಗಿದ್ರು ಒಂದು ಪ್ರಾರ್ಥನೆ ಮಾಡಿ ಅದರಿಂದ ಮುಕ್ತಿ ಪಡ್ಕೋಬೇಕಪ್ಪ ಅಂತ ಹೇಳಿದರೆ, ನಾನು ಒಂದು ರೆಮಿಡಿ ಹೇಳ್ತೀನಿ ನಿಮಗೆ. ಸಾಲ್ಟ್ ಬಾತಿಂದ ನೀವು ಕೆಟ್ಟ ಎನರ್ಜಿಯಿಂದ ಮುಕ್ತ ಆಗ್ಬೋದು. ಆಮೇಲೆ ಒಂದು ಬಟ್ಟಲಲ್ಲಿ ಬಟ್ಲಿರುತ್ತಲ್ಲ, ಆ ಬಟ್ಲಲ್ಲಿ ಸ್ವಲ್ಪ ಉಪ್ಪು ಹಾಕಿ ನೀವು ನಿಮ್ಮ ಮನೆಯಲ್ಲಿರುವಂತಹ 4 ಮೂಲೆಗಳಲ್ಲಿ ಅದ್ರ ಮೇಲೆ ಸ್ವಲ್ಪ ಒಂದು ಲವಂಗ, 4 ಬಟ್ಟಲ ಮೇಲೆ ಒಂದೊಂದು ಲವಂಗ ಇಟ್ಟು ಮೂಲೆಗೂ ಇಟ್ಟರೆ ಅಂದರೆ ಆ ಎನರ್ಜಿನ, ಕೆಟ್ಟ ಎನರ್ಜಿನ ಎಳ್ಕೊಳ್ಳುತ್ತೆ. ಅದು ಮತ್ತೆ ಬೆಳಗ್ಗೆ ಹೋಗಿ ಒಂದು ಅಂದರೆ ಒಂದು ಗಿಡಕ್ಕಾದರೂ ಹಾಕಿ, ಇಲ್ಲ ಅಂದರೆ ಬೇರೆ ಎಲ್ಲಾದರೂ ಒಂದು ನೀರು ಹರಿಯುವಂಥ ಜಾಗದಲ್ಲಿ ಒಗೆದು ಬಂದರೆ ಅದು ಆ ಎನರ್ಜಿ ನಿಮ್ಮಿಂದ ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಅದೇ ಥರನೇ ಬಂದಿರೋದು. ಯಾವುದೇ ಥರದ ನೆಗೆಟಿವ್ ಇತ್ತು ಅಂದರೆ ನಿಮ್ಮ ಲೈಫಲ್ಲಿ ಅದು ಹೋಗುತ್ತೆ ಅನ್ನೋದನ್ನು ಹೇಳ್ಬೋದು. ಇಲ್ಲಿ ಹೊಸದಾದ ಆ್ಯಕ್ಷನ್ ತಗೊಳ್ಳೋದಕ್ಕಿಂತ ಮುಂಚೆ ನೀವು ಹುಷಾರಾಗಿರಿ ಅನ್ನೋದನ್ನು ಇಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ. ಅದರಲ್ಲಿ ಕೆಟ್ಟ ಹ್ಯಾಬಿಟ್ ಇರ್ಬೋದು, ಅಥವಾ ಕೆಟ್ಟ ದೃಷ್ಟಿಯಾಗಿರ್ಬೋದು, ಕೆಟ್ಟ ಯೋಚನೆಗಳಾಗಿರ್ಬೋದು, ಇದರಿಂದ ನೀವು ಮುಕ್ತರಾಗಿ ಸುಮ್ಮನೆ ನೀವು ತುಂಬ ಆಲೋಚನೆ ಮಾಡೋದರಲ್ಲಿ ಯಾವ ಅರ್ಥನೂ ಇಲ್ಲ. ಇಲ್ಲಿ ಸ್ಟಾರ್ ಬರ್ತಾ ಇದೆ, ಇಲ್ಲಿ ತೋರಿಸ್ತಾ ಇದೆ ನೋಡಿ. ಇಲ್ಲಿ ಇದು ಏನು ಬರ್ತಾ ಇದೆಪ್ಪ ಅಂತ ಹೇಳಿದರೆ, ನೀವು ಏನೇ ಒಂದು ಇದು ಮಾಡಿದರೆ ರಕ್ಷಣೆ ಮತ್ತು ನಿಮ್ಮ ಶಕ್ತಿಯ ಸಂಕೇತವನ್ನು ತೋರಿಸ್ತಾ ಇದೆ. ನೀವು ರಕ್ಷಣೆಯಲ್ಲಿದ್ದೀರಾ, ದೇವರ ರಕ್ಷಣೆಯಲ್ಲಿದ್ದೀರಾ. ಆದರೂ ಸ್ವಲ್ಪ ನಿಮ್ಮ ಜೀವನದಲ್ಲಿ 3 ಹಂತಗಳು ಅಂದರೆ ಮನಸ್ಸು, ದೇಹ, ಆತ್ಮ ಸಮತೋಲನದಲ್ಲಿ ಇಟ್ಕೊಳ್ಳಿ ಅನ್ನೋದನ್ನು ಬರ್ತಾ ಇದೆ. ಆ ನೆಗೆಟಿವ್ ಎನರ್ಜಿ ಏನೇ ನಿಮಗೆ ತೊಂದರೆ ಕೊಡ್ತಾ ಇತ್ತು ಅಂದರೂ ನೀವು ಎಷ್ಟೇ ನಿಮಗೆ ಗೊತ್ತಾದಾಗ ಅದರಿಂದ ನೀವು ಒಂದು ಎನರ್ಜಿನ, ನಿಮ್ಮನ್ನು ನೀವು ಕಾಪಾಡಿಕೊಳ್ಳುವಂತಹ ಶಕ್ತಿಯನ್ನು ಇಟ್ಕೊಳ್ಳಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದೆ. ಇಲ್ಲಿ ನಾನು ಹೇಳಿದೆ ಪಾಸಿಟಿವ್ ಎನರ್ಜಿ ಅಂತ ಯಾಕೆ ಹೇಳಿದೆ ಅಂದರೆ, ಇಲ್ಲಿ ನಿಮ್ಮ ಆ್ಯಕ್ಷನ್, ಇಲ್ಲಿ ನೀವು ಇಲ್ಲಿವರೆಗೂ ಎಷ್ಟು ಕಷ್ಟಪಟ್ಟು ನೀವು ಸಣ್ಣದ್ರಾಗಿಂದ ಹಿಡಿದು ದೊಡ್ಡದಾಗೋವರೆಗೂ ನೀವು ತುಂಬ ಕಷ್ಟಪಟ್ಟಿದ್ದೀರ. ಅಂದರೆ ನೀವು ಜೀವನದಲ್ಲಿ ಯಾವ ವಿಚಾರಕ್ಕೆ ನೀವು ಇಲ್ಲಿವರೆಗೂ ಶ್ರಮ ಹಾಕಿದರೆ ಆ ಶ್ರಮಕ್ಕೆ ಒಂದು ತಕ್ಕ ಪ್ರತಿಫಲ ಬರ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಂದರೆ ನೀವು ಆ್ಯಕ್ಷನ್ ತಗೊಳ್ಳಿ. ಈಗ ಇವ್ರು ಏನು ಕೆಟ್ಟ ದೃಷ್ಟಿ ಹಾಕಿದಾರಲ್ಲ, ಆ ದೃಷ್ಟಿಯಿಂದ ಮುಕ್ತವಾಗಿ ನಿಮ್ಮ ಜೀವನಕ್ಕೆ ಏನು ಬೇಕು ಅನ್ನೋದನ್ನೇ ಆ್ಯಕ್ಷನ್ ತಗೊಂಡು ಅದನ್ನ ನಿಮ್ಮ ಲೈಫಿಗೆ ಅಳವಡಿಸ್ಕೊಳ್ಳಿ ಅಂತಾನು ಸಹಿತ ಇಲ್ಲಿ ಈವಂಜಲ್ಸು ಮತ್ತು ನಿಮ್ಮ ದೈವಿಕ ಶಕ್ತಿ ಹೇಳ್ತಾ ಇದೆ. ಇನ್ನೇನು ಹೇಳಬೇಕಪ್ಪ ಅಂತ ಹೇಳಿದರೆ, ಇಲ್ಲಿ ಸಹಿತ ನೀವು ಒಂದು ಸ್ಟೇಬಲ್ ಆಗಿ ನಿಂತಿದ್ರಿ. ಇಲ್ಲಿ ನೀವು ಒಂದು ಜವಾಬ್ದಾರಿನ ನಿಭಾಯಿಸಿದ್ರೆ, ಆ ಜವಾಬ್ದಾರಿಯಿಂದ ಮುಕ್ತರಾಗ್ತಾ ಇದ್ರೆ ಒಂದು ಬದಲಾವಣೆ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ. ನಿಮ್ಮ ಎಕ್ಸ್ಪೀರಿಯೆನ್ಸಿಂದ ಮತ್ತೊಂದು ನಿಮ್ಮ ಜೀವನದಲ್ಲಿ ಹೊಸದಾದ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ ನಿಮಗೆ. ಮತ್ತು ಇನ್ನೊಂದು ಗೈಡೆನ್ಸಿಗೋಸ್ಕರ ಇನ್ನೊಂದು ಕಾರ್ಡ್ ತೆಗೆಯೋಣ. ಥ್ಯಾಂಕ್ ಯು. ಇಲ್ಲಿ ಕ್ವೀನ್ ಆಫ್ ಕಪ್ ಬಂದಿದೆ. ಅಂದರೆ ಕ್ವೀನ್ ಆಫ್ ಕಪ್ ಏನಕ್ಕೆ ಬಂದಿದೆಪ್ಪ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಪ್ರೀತಿ, ಸಂತೋಷ, ನೆಮ್ಮದಿ, ಸಮೃದ್ಧಿ, ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಶಾಂತವಾಗಿ ಸಮತೋಲನದಲ್ಲಿ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನೀವು ಇಲ್ಲಿವರೆಗೂ ಇಲ್ಲಿ ಏನು ನಿಮಗೆ ಭಯ ತೋರಿಸ್ತು, ಆ ಭಯ ಬಿಡಿ. ನೀವು ಆ ಭಯದಿಂದ ನಿಮ್ಮಲ್ಲಿರುವಂತಹ ಒಂದು ಎನರ್ಜಿನ ಪಡ್ಕೊಳ್ಳಿ. ಅಂದರೆ ನಿಮ್ಮಲ್ಲಿರುವಂತಹ ಈ ನೆಗೆಟಿವ್ ಎನರ್ಜಿನ ಹೋಗಲಾಡಿಸಿ ಒಂದು ಪಾಸಿಟಿವ್ ಎನರ್ಜಿ ತೊಗೊಂಡು ಅದನ್ನು ಒಂದು ಆ್ಯಕ್ಷನ್ ರೂಪದಲ್ಲಿ ತಗೊಳ್ಳಿ. ನೀವು ಅದನ್ನ ಕೆಲಸ ಮಾಡಿ. ಅದಕ್ಕೆ ನಾನು ಅದನ್ನ ಹೋಗಲಾಡಿಸ್ಕೋಬೇಕು ಅಂದರೆ ನಾನು ಏನು ಮಾಡಬೇಕು
ಅದಕ್ಕೆ ನೀವು ಪ್ರಯತ್ನ ಹಾಕಿದರೆ ಅಂದರೆ ನಿಮ್ಮ ಲೈಫಲ್ಲಿ ನೀವು ಏನು ಪರಿಶ್ರಮ ಪಟ್ಟಿದ್ದೀರ ಅದಕ್ಕೆ ಒಂದು ತಕ್ಕ ಪ್ರತಿಫಲ ಸಿಗುತ್ತೆ. ಇಲ್ಲಿ ಗೈಡೆನ್ಸ್ ಏನು ಕೊಡ್ತಾರಪ್ಪ ಅಂತ ಹೇಳಿದರೆ, ನೀವು ಭಯಪಡುವಂಥದ್ದೇನಿಲ್ಲ. ನೀವು ಒಂದು ಶಾಂತವಾಗಿ ನೆಮ್ಮದಿಯಿಂದ ಇದ್ದರೆ ಅಂದರೆ ಅದು ತಾನಾಗಿಯೇ ಹೋಗುತ್ತೆ. ನೀವು ಒಂದು ಮೌನವಾಗಿರಿ. ಎದುರಿಗೆ ಏನೇ ಬರಲಿ, ಬಂದಿದೆ ಅಂದರೂ ಸಹಿತ ಅದನ್ನು ಎದುರಿಸುವಂಥ ಶಕ್ತಿ ಸಾಮರ್ಥ್ಯ ನಿಮಗಿದೆ. ನೀವು ಹೆದರೋಂಥ ಅವಶ್ಯಕತೆ ಇಲ್ಲ. ಯೂನಿವರ್ಸ್ ಸಪೋರ್ಟ್ ಇದೆ, ದೇವರ ಸಪೋರ್ಟ್ ಇದೆ ನಿಮಗೆ. ಈ ರೀತಿಯಾದಂತಹ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಅಂದರೆ ಗೈಡೆನ್ಸ್ ಕೊಡ್ತಾ ಇರೋದು ಏನಪ್ಪ ಅಂದರೆ, ಎಲ್ಲದೂ ಮೌನವಾಗಿರಿ. ನೀವು ಅವ್ರು ಯಾರೇ ಏನೇ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು, ನೀವು ಮೌನವಾಗಿದ್ದು ಅದನ್ನು ಗೆಲ್ಲಿರಿ. ಅದನ್ನು ಯಾವ ರೀತಿನ ಗೆಲ್ಲಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಂದರೆ ಇದನ್ನು ಮೆಡಿಟೇಷನ್ ಮಾಡೋದ್ರಿಂದ ನೀವು ಶಾಂತವಾಗ್ಬೋದು, ಮೌನವಾಗ್ಬೋದು. ಎದುರಿಗಿದ್ದ ವ್ಯಕ್ತಿ ಏನೇ ನಮಗೆ ತೊಂದರೆ ಕೊಡೋಕ್ಕೆ ಬಂದರೂ ಸಹಿತ ನಮ್ಮಲ್ಲಿರುವಂತಹ ಎನರ್ಜಿ ಅದನ್ನು ತಾನಾಗಿಯೇ ಹೊರದೂಕುತ್ತೆ. ಅಂದರೆ ಇಲ್ಲಿ ಬಾಟಮ್ ಆಫ್ ದಿ ಕಾರ್ಡ್ ಏನು ಬಂದಿದೆಪ್ಪ ಅಂದರೆ ದ ಎಂಪ್ರೆನ್ಸ್ ಏನಪ್ಪ ಅಂದರೆ, ನಿಮಗೆ ಒಂದು ಇಲ್ಲಿ ಇವರು ತಾಯಿನೇ ಇಲ್ಲಿ ಶಾಂತವಾಗಿ ನಿಮ್ಮ ಜೀವನವನ್ನು ಗೈಡೆನ್ಸ್ ಕೊಡ್ತಾ ಇದೆ. ನೀವು ಶಾಂತವಾಗಿರಿ, ಮೌನವಾಗಿರಿ, ನಿಮಗೆ ಪ್ರೀತಿಯಿಂದ ಎಲ್ಲರನ್ನೂ ಗೆಲ್ಲಿ ಅಂತ ಹೇಳ್ತಾ ಇದೆ. ಇಲ್ಲಿ ಅದನ್ನು ಹೇಳ್ತಾ ಇದೆ, ಪ್ರೀತಿಯಿಂದನೇ ಗೆಲ್ಲಿ. ಸಂಪತ್ತು, ಸಮೃದ್ಧಿ, ಅಷ್ಟೈಶ್ವರ್ಯಗಳು ಎಲ್ಲ ನಿಮ್ಮ ಜೀವನಕ್ಕೆ ಒಂದು ಸಕ್ಸಸ್ ಅನ್ನೋದನ್ನು ತಂದು ಕೊಡ್ತಾ ಇದೆ. ಆಧ್ಯಾತ್ಮಿಕವಾಗಿರುವಂಥ ವ್ಯಕ್ತಿಗಳಿಗೆ ಪ್ರೀತಿನ ಕೊಡ್ತಾ ಇದೆ, ಸಮೃದ್ಧಿ ಕೊಡ್ತಾ ಇದೆ, ನಿಮಗೆ ನೆಮ್ಮದಿ ಕೊಡ್ತಾ ಇದೆ, ನಿಮ್ಮ ಜೀವನಕ್ಕೆ ಒಂದು ಸಕ್ಸಸ್ ಅನ್ನೋದನ್ನು ಕೊಡ್ತಾ ಇದೆ. ಇಲ್ಲಿ ಕ್ವೀನ್ ಇದೆ ನೋಡ್ರಿ. ಇದು ಒಂದು ರಾಣಿ. ಅಂದರೆ ರಾಣಿ ಹೇಗಿರ್ತಾರಪ್ಪ, ಸುಂದರವಾಗಿರ್ತಾರೆ, ಸಂತೋಷವಾಗಿರ್ತಾರೆ, ಎಲ್ಲದರಲ್ಲೂ ಒಂದು ಸೌಕರ್ಯಗಳನ್ನು ಅನುಭವಿಸ್ತಾ ಇರ್ತಾರೆ. ಅದೇ ಸೌಕರ್ಯ ನಿಮಗೆ ಸಿಗುತ್ತೆ. ಹಿಂದೆ ನೀವು ಎಷ್ಟೇ ಕಷ್ಟ ಅನುಭವಿಸಿರ್ಬೋದು, ಅದಕ್ಕೆ ಒಂದು ಜೀವನದ ಅಂದರೆ ಇಲ್ಲಿ ಕಣ್ಣೀರ ದಾರಿ ಇದು. ಅಂದರೆ ನೀವು ಹಿಂದೆ ನಿಮ್ಮ ಜೀವನದಲ್ಲಿ ಕಷ್ಟಗಳನ್ನು ನೋಡಿರ್ಬೋದು, ಎಷ್ಟೇ ಕಷ್ಟಗಳನ್ನು ನೋಡಿರ್ಬೋದು, ಆದರೆ ಆ ಕಷ್ಟಪಟ್ಟಿರೋದಕ್ಕೆ ಇವತ್ತೊಂದು ಪ್ರತಿಫಲ ನಿಮ್ಮ ಜೀವನದಲ್ಲಿ ನಿಮ್ಮ ಕಣ್ಣೆದುರಿಗೆ ಇದೆ ಅನ್ನೋದನ್ನು ಸಹಿತ ಇಲ್ಲಿ ತೋರಿಸ್ತಾ ಇದ್ದಾರೆ. ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.